ಅಮೃತಾಂಜನ್ ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಆಗಿದ್ದು ಜನಮೆಚ್ಚುಗೆಯನ್ನು ಗಳಿಸ್ತಾ ಇರುವಂಥದ್ದು. ಸೊ ಈ ಬಗ್ಗೆ ಮಾತಾಡೋಕ್ಕೆ ಸಿನಿಮಾದ ನಾಯಕ ಗೌರವ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಎಸ್ ಗೌರವ್, ನಮಸ್ತೆ. ನಮಸ್ತೆ ಸರ್. ಎಸ್, ಸ್ಮಾಲ್ ಕಂಟೆಂಟ್ ಈಗ ಬೆಳ್ಳಿತೆರೆಗೆ ಬರ್ತಾ ಇದ್ರಿ. ಸೊ ಸಿನಿಮಾದ ಕಂಟೆಂಟ್ ಅದ್ಭುತವಾಗಿ ಬಂದಿದೆ ಟ್ರೈಲರು. ಸೊ ಎಷ್ಟು ಖುಷಿ ಇದೆ, ಅನ್ಕೊಂಡಿದ್ದು ತೆರೆ ಮೇಲೆ ಬರ್ತಾ ಇದೆ ಅನ್ನೋಂಥದ್ದು. ಸರ್, ನಾವು ತುಂಬ ದಿನದಿಂದ ನೋಡ್ತಾನೆ ಇದ್ದೀವಿ, ಸಿನಿಮಾನು ನೋಡಿದ್ದೀವಿ, ಆಮೇಲೆ ಟ್ರೈಲರು ನೋಡ್ತಾ ಇದ್ದೀವಿ. ನಮಗೆ ಯಾವಾಗ ಇದನ್ನು ಜನರ ಮುಂದೆ ಹೋಗ್ತೀವೋ, ಯಾವಾಗ ಟ್ರೈಲರ್ ರಿಲೀಸ್ ಆಗುತ್ತೋ, ಯಾವಾಗ ಟ್ರೈಲರ್ ಅಂದರೆ ಒಂದು ಸಿನಿಮಾ ನೋಡೋಕ್ಕೆ ಬರೋಕ್ಕೆ ಟ್ರೈಲರೇ ಒಂದು ಇನ್ವಿಟೇಷನ್ ಇದ್ದಂಗೆ. ಸೊ ಅದನ್ನು ನಾವು ಕಳಿಸಿದಾಗ ಅದು ಬರೋ ರೆಸ್ಪಾನ್ಸ್ ನೋಡಿ ನಮಗೆ ಗೊತ್ತಾಗ್ಬಿಡುತ್ತೆ ಸಿನಿಮಾ ಇಷ್ಟ ಆಗುತ್ತೆ ಜನಕ್ಕೆ ಅನ್ನೋದೊಂದು. ಅದು ಟ್ರೈಲರ್ ರಿಲೀಸ್ ಆಗಿ ಇಲ್ಲಿರೋರೆಲ್ಲ ಇಷ್ಟಪಟ್ಟರು, ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಅದೊಂದು ಅಂದರೆ ತುಂಬ ಟ್ರೈಲರ್ ರಿಲೀಸ್ ಮಾಡಿದ್ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಇರುತ್ತೆ ಮಾತಾಡೋಕ್ಕೆ ನಮಗೆ. ಓಕೆ, ಇದೊಂದು ಕಂಟೆಂಟ್ ನೋಡ್ಬಿಟ್ಟು ಜಡ್ಜ್ ಮಾಡ್ಬೋದು ಇವರು ನಮ್ಮ ಸಿನಿಮಾನ ಅಂತ. ಸೊ ಅದೊಂದು ಖುಷಿ ಇದೆ ಸರ್. ಅಮೃತಾಂಜನ್ ಅಂತಿದ್ದು ಅಮೃತ ಅಂಜನ್ ಅಂತ ಬದಲಾಗೋ ಕಾರಣ ಏನು ಅಂತ ಅಂದರೆ ಅಮೃತಾಂಜನ್ ಅನ್ನೋದು ಒಂದು ದೊಡ್ಡ ಬ್ರ್ಯಾಂಡು ಸರ್. ಸೊ ಆ ಬ್ರ್ಯಾಂಡ್ ನೇಮ್ ಇಟ್ಕೊಂಡು ನಾವು ಒಂದು ದೊಡ್ಡ ಸಿನಿಮಾ ಮಾಡ್ತಾಯಿದ್ದೀವಿ ಅಂದಾಗ ಅದಕ್ಕೆ ಆದಂಥ ಎನ್ ಒ ಸಿಗಳು ಬೇಕಾಗುತ್ತೆ. ಸೊ ಆ ಎನ್ ಒ ಸಿ ನಮಗೆ ಸಿಕ್ಕಿಲ್ಲ. ಆಮೇಲೆ ಕೊಡಿಸ್ತೀವಿ ಅಂತ ದುಡ್ಡಿಸ್ಕೊಂಡು ಮೋಸ ಮಾಡಿರೋರು ಇದ್ದಾರೆ. ಅದಕ್ಕೆ ಮೀರಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಅವ್ರ ಕಡೆಯಿಂದ ನಮಗೆಲ್ಲೋ ಒಂದು ಕಡೆ ಅದು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಚೇಂಜ್ ಮಾಡಿದ್ದೀವಿ. ಬಟ್ ಉಚ್ಚಾರಣೆಯಲ್ಲಿ ನಾವು ಅಮೃತಾಂಜನ್ ಅಂತಲೇ ಹೋಗ್ತೀವಿ ಸರ್. ಅಮೃತಾಂಜನ್ ಒಂದು ಸ್ಮಾಲ್ ಕಂಟೆಂಟ್, ಅದನ್ನು ಸಿನಿಮಾ ಕನ್ವರ್ಟ್ ಮಾಡೋದಿಲ್ಲ. ಅದು ರೈಟಿಂಗ್ ಪಾರ್ಟಲ್ಲಿ ತುಂಬ ಕಷ್ಟದ ಕೆಲಸ. ಸೊ ಯಾವ ಮಟ್ಟಿಗೆ ತಯಾರಿ ಮಾಡಿದ್ರಿ ಈ ಸಿನಿಮಾಗೋಸ್ಕರ ಅಂತ? ಸರ್, ಇಲ್ಲಿ ಕಂಪ್ಲೀಟ್ಲಿ ತಯಾರಿ ಬಂದು ನಮ್ಮ ಮೋಹಿತ್ ಸರ್ದೇನು ಸರ್. ಇದು ಕಂಪ್ಲೀಟ್ ಅವರು ಫುಲ್ ಈ ಸಿನಿಮಾ ಏನು ಇದೆಯಲ್ಲ ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೇನೆ ಸರ್. ನಮ್ಮದು ತಯಾರಿ ಅಂತ ಏನಿರಲಿಲ್ಲ. ಅಂದರೆ ತಯಾರಿ ಅಂದರೆ ನಾವು ರಿಹರ್ಸಲ್ಗೆ ಇದು ನಮ್ಮ ತಯಾರಿಯನ್ನು ನಮ್ಮ ಟೈಮ್ ಕೊಟ್ಟಿರೋದಷ್ಟೇ. ಆವಾಗಲಿಂದ ಅದೇನೇ ಮಾಡ್ತಾ ಇರೋದು. ಅಂದರೆ ಇದು ಏನೇ ಇವತ್ತು ನೀವು ಔಟ್ಪುಟ್ ನೋಡ್ತಾ ಇರ್ಬೋದು, ಅದಕ್ಕೆಲ್ಲ ಎಫರ್ಟು ಕಂಪ್ಲೀಟಾಗಿ ಮೋಹಿತ್ ಸರ್ ಡೈರೆಕ್ಟ್ರಿಗೆ ಹೋಗುತ್ತೆ. ಯಾಕೆಂದರೆ ಅವರು ಆಲ್ರೆಡಿ ಒಂದು ಸಿನಿಮಾ ಸೋಡಾ ಬುಡ್ಡಿ ಅಂತ ಸಿನಿಮಾ ಮಾಡಿ ಅಂದ್ಕೊಂಡಂಗೆ ಆಗಿರಲಿಲ್ಲ. ಅದಾದಮೇಲೆ ಯಾರೂ ಮುಂದೆ ಬರಲಿಲ್ಲ ಸಿನಿಮಾ ಮಾಡೋಕ್ಕೆ ಅಂದಾಗ ಅವರೇ ಒಂದು ಸ್ವಂತವಾಗಿ ಚಾನಲ್ ಮುಖಾಂತರ ಮೀಸೆ ಮತ್ತು ಜಡೆ ಮಾಡಿ, ಆಮೇಲೆ ಅಮೃತಾಂಜನ್ ಮಾಡಿ ಗೆದ್ದು, APerationBaby.com, -18+ 2 ಭಾಗ, ಸಡನ್ನಾಗಿ ಬತ್ತಿ ಇಟ್ಟರೆ ಏನಾಗುತ್ತೆ, ಸಡನ್ನಾಗಿ ಲವ್ ಆದರೆ ಏನಾಗುತ್ತೆ, ಆಮೇಲೆ ಪಲ್ಪಿ ಪರಮೇಶ್ವರಿ, ಸೋಡಾ ಬುಡ್ಡಿ, ಆಮೇಲೆ ಲೋ ಬಜೆಟ್ ಗೃಹ ಪ್ರವೇಶ, ಈ ಥರ ಎಲ್ಲ ಶಾರ್ಟ್ ಫಿಲ್ಮ್ ಕಂಪ್ಲೀಟಾಗಿ ಇಟ್ಟ ಮೇಲೆ ಇಟ್ಟು ಹೊಡೆದ್ರು ಸರ್. ಈ ಸಿನಿಮಾಗೆ ಅಂತ 2 ವರ್ಷ ಅವರು ಸೆಂಟ್ರಲ್ ಬ್ರೇಕ್ ತೊಗೊಂಡಿದ್ರು. ಅಂದರೆ ಅವ್ರಿಗೆ ಆದಂಥ ರೆವೆನ್ಯೂ ಯೂಟ್ಯೂಬಲ್ಲಿ ಚೆನ್ನಾಗೇ ಬರ್ತಾ ಇರುತ್ತೆ. ಆದ್ರೂ ಎಲ್ಲರದು ಆಸೆ, ಎಲ್ಲರದು ಕನಸು ಸಿನಿಮಾನೇ ಆಗಿದ್ದರಿಂದ ಆ ರೆವೆನ್ಯೂನ ಅವರು ಪಕ್ಕಕ್ಕಿಟ್ಟು ಸಿನಿಮಾಗೆ ಅಂತ 2 ವರ್ಷ ಕೊಡೋದಿದೆಯಲ್ಲ, ವಿತೌಟ್ ಎನಿ ಅಷ್ಟು ಲಕ್ಷ ಸಿನಿಮಾ ಮಾಡ್ಬೇಕಾದ್ರೆ ಅವ್ರು ಸಿಗಲ್ಲ. ಆದ್ರೂ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾರೆ ಅಂದರೆ ಅವ್ರು 100% ಈ ಸಿನಿಮಾದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮುಖಾಂತರನೇ ಬಂದಿರ್ತಾರೆ. ಸೊ ಅದಕ್ಕೆ ಅವರು 1 ವರ್ಷ ರೈಟಿಂಗ್ ತೊಗೊಂಡಿದ್ದಾರೆ. ಡೈರೆಕ್ಟ್ ಅಂದರೆ ನಮ್ಮನ್ನೆಲ್ಲ ತೊಡಗಿಸ್ಕೊಂಡು ನಾವು ಮುಂಚೆಯಿಂದ ಟೀಮಾಗಿ ವರ್ಕ್ ಮಾಡಿದ್ದರಿಂದ ನಮಗೇನು ಆ ಥರ ಕಷ್ಟ ಆಗಲಿಲ್ಲ. ನಾವು ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡಿದ್ವಿ ಸರ್, ಅಷ್ಟೇ. ಅಮೃತಾಂಜನ್ ಅಂದ ತಕ್ಷಣ ಬರೀ ಜಸ್ಟ್ ಕಾಮಿಡಿ ಅಂದ್ಕೊಂಡಿದ್ವಿ, ಬಟ್ ಅದರ ಆಚೆಗೂ ಸಿನಿಮಾ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಎಮೋಷ್ನಲಾಗಿ ಒಂದಷ್ಟು ಸೀನ್ಗಳನ್ನ ದೃಶ್ಯಗಳು ನೋಡಿದ್ವಿ. ಸೊ ಅದಾಗಲೇ ಅಳಿಸೋದಲ್ಲೂ ಭಾಳ ಕಷ್ಟದ ವಿಚಾರ, ಅದನ್ನೆಲ್ಲ ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀರಿ ಅಂತ ಅನ್ಸುತ್ತೆ ಸರ್. ಅದೇ ಒಂದು ಸಿನಿಮಾ ಅಂದಾಗ ಬರೀ ನಗುನೇ ಹೋಗ್ತಾ ಇರಬಾರ್ದು. ಒಂದು ನಗು ಜೊತೆ ಸಡನ್ನಾಗಿ ನಿಮಗೆ ಆ ಎಮೋಷನ್ ಚೇಂಜ್ ಆದಾಗ ಹೆಂಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಖುಷಿ ಇರ್ತೀರ. ಸಡನ್ನಾಗಿ ಆ ಮಕ್ಕದಲ್ಲಿ ನಿಮಗೆ ಎಮೋಷನ್ ಬಂದ್ಬಿಟ್ಟಾಗ ಆಡಿಯನ್ಸ್ಗೆ ಇದಕ್ಕಿದಂಗೆ ಹೇಳಿ ಬಂದ್ಬಿಡುತ್ತೆ. ಅಂದರೆ ನಿಮಗೆ ನೀವು ಫಾರ್ ಎಕ್ಸಾಂಪಲ್ ಹೇಳ್ಬೋದು, ಯಾರೋ ಒಬ್ಬರು ತುಂಬ ನಗ್ನಗ್ತಾ ಖುಷಿಯಾಗಿರ್ತಾರೆ, ಅವ್ರು ಸಡನ್ನಾಗಿ ಎಲ್ಲೋ ಒಂದು ಕಡೆ ಅಳೋಕ್ಕೆ ಅಥವಾ ಅವ್ರೇನೋ ಎಮೋಷನಲ್ ಇದ್ದಾಗ ನಿಮ್ಗೆ ಏನು ಪಾಪ ಎಷ್ಟು ಚೆನ್ನಾಗಿ ನಗಿಸ್ಕೊಂಡಿದ್ದ, ಅಳ್ಬಾರ್ದಪ್ಪ ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಆ ಥರ ಈ ಸಿನಿಮಾದಲ್ಲಿ ಅಂದರೆ ನಾನು ಹೇಳ್ದಂಗೆ ನವೀನ್ ಪಡೀಲ್ ಸರ್ ಅದ್ಭುತವಾಗಿ ಅಳಿಸ್ಬಿಡ್ತಾರೆ ಸರ್ ಸಿನಿಮಾದಲ್ಲಿ ಆಡಿಯನ್ಸ್ನ. ಆಮೇಲೆ ಈ ಲವ್ ಮಾಡ್ತಿರೋರಿಗೆ ಅಥವಾ ಈ ಲವರ್ಸ್ಗಳಿಗೆ ನಮ್ಮ ಅಪ್ಪಾಯಲ್ಲಿದ್ದಾಳಲ್ಲ, ಅವಳು ಒಂದು ಕಡೆ ಅಳಿಸ್ಬಿಡ್ತಾಳೆ. ಅಂದರೆ ನಾನು ನಾರ್ಮಲಾಗಿ ಪರ್ಸ್ನಲಿ ನಾನು ನಿಜ ಜೀವನದಲ್ಲಿ ಅಳಲ್ಲ, ಕಣ್ಣಲ್ಲಿ ನೀರು ಬರಲ್ಲ ನನಗೆ. ಸೊ ಎಷ್ಟೇ ನೋವಾದರೂ ನಾನು ಒಬ್ಬನೇ ಬೇಜಾರಲ್ಲಿರ್ತೀನಿ, ಅಳಲ್ಲ ನಾನು. ಬಟ್ ನಾನು ಸಿನಿಮಾದಲ್ಲಿ ಯಾರು ಚೆನ್ನಾಗಿ ಆ್ಯಕ್ಟ್ ಮಾಡಿ ಅಳಿಸ್ಬಿಟ್ರೆ ಹತ್ತು ಬಿಡ್ತೀನಿ. ಆ ಥರ ಒಂದು ನನಗೆ ಪಾಯಲ್ ಅಳಿಸ್ಬಿಟ್ಲು, ನವೀನ್ ಪಡೀಲ್ ಸರ್ ಅಳಿಸ್ಬಿಟ್ರು. ಈ ಥರ ಎಮೋಷನ್ ತುಂಬ ಇದೆ ಸರ್. ಸಿನಿಮಾ ಅಂದರೆ ಎಮೋಷನ್. ಸಿನಿಮಾ ಟೈಟ್ಲ್ ಕೇಳಿದಾಗ ಜಸ್ಟ್ ಅಮೃತ ಮತ್ತು ಅಂಜನದ ನಡುವೆ ಅಂದ್ಕೊಂಡ್ವಿ, ಬಟ್ 3 ಜೋಡಿಗಳು ಜೊತೆಗಿದ್ದೀರಿ. ಸೊ ಇನ್ನೂ ದೊಡ್ಡ ಮಟ್ಟದಲ್ಲೇ ನಗು ಇರುತ್ತೆ ಅಂತ ಅನ್ಸುತ್ತೆ ಸಿನಿಮಾದುದ್ದಕ್ಕೂ ಸರ್. ಅಂದರೆ ಕತೆ ಮಾಡಬೇಕಾದ್ರೇ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಸುಧಾಕರ್ ಆಗಿರ್ಬೋದು, ಎಲ್ಲರೂ ಹೇಳಿದ್ದು ಹಂಗೇನೆ. ಅಂದರೆ ಎಲ್ಲರಿಗೂ ತೂಕವಾಗಿ ಒಂದೇ ಲೆವೆಲಲ್ಲಿ ಇರೋ ಥರ. ಅಂದರೆ ಸಿನಿಮಾ ಅಂತ ಬಂದಾಗ ನಾಯಕ ನಟ ಅಂತ ಬೇಕೇ ಬೇಕಾಗ್ತಾರೆ. ಅದೊಂದು ಸಾಂಗು ಅಥವಾ ಅಪ್ಪ ಅಮ್ಮಂದು ಇದು ಬ್ಯಾಕ್ಗ್ರೌಂಡ್ ಆ ಥರ ಒಂದು ಟ್ರ್ಯಾಕ್
ಇರುತ್ತೆ. ಅದು ಬಿಟ್ಟು ನಮಗೆ ಆದಂಥ ತೂಕವಾಗಿರುವಂಥ ಕ್ಯಾರೆಕ್ಟರ್ ನಮ್ದಾಗಿರುತ್ತೆ. ಅಂದರೆ ಜನಕ್ಕೆ ನಾನು ಭವ್ಯ ಎಲ್ಲೊಂದು ಕಡೆ ಗಂಡ ಹೆಂಡ್ತಿರಿಗೆ ಅಂದರೆ ಆಲ್ಮೋಸ್ಟ್ ಇಲ್ಲಿ 50% ಮದುವೆ ಆಗಿರೋ ಫ್ಯಾಮಿಲೀಸ್ಗಳೇ ಇರ್ತಾರೆ ಅಲ್ವಾ. 50% 60-70% ಅನ್ಕೊಬೋದು. ಅದು ಬಿಟ್ಟರೆ ಲವರ್ಸ್ಗಳಿರ್ತಾರೆ, ಅದು ಬಿಟ್ಟರೆ ಸಿಂಗಲ್ಸ್ಗಳು ಇನ್ನೂ ಮದುವೆ ಆಗಿಲ್ದೇ ಇರ್ತಾರೆ. ಸೊ ಈ 60-70% ಜನನ ಕಂಪ್ಲೀಟಾಗಿ ನಾವು ಎಂಟರ್ಟೈನ್ ಮಾಡ್ತೀವಿ ನಾನು ಭವ್ಯ ಅಂತ. ಲವರ್ಸ್ಗಳಿಗೆ ಸುಧಾಕರ್ ಪಾಯಲ್ ಎಂಟರ್ಟೈನ್ ಮಾಡ್ತಾರೆ, ಸಿಂಗಲ್ಸ್ಗಳಿಗೆ ಕಾರ್ತಿಕ್ ಮಾಡ್ತಾನೆ, ಅಪ್ಪ ಅಮ್ಮ ಇವ್ರಿಗೆ ನವೀನ್ ಪಡೀಲ್ ಸರ್, ಎಲ್ಲರಿಗೂ ಇದೆ ಸರ್ ಇಲ್ಲಿ, ಎಲ್ಲರಿಗೂ ಇದೆ. ಚೇತನ್ ದುರ್ಗ ಅವ್ರದ್ದು ಒಂದು ಸೀನ್ ಬರುತ್ತೆ ಸರ್, ಹಿಂಗೆ ಬಂದು ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾರೆ ಸರ್, ನಕ್ಕು ಸುಸ್ತಾಗ್ಬಿಡ್ತೀರ ಸರ್ ನೀವು. ಸರ್ ಈ ಸಿನಿಮಾದಲ್ಲಿ ಒಂದು ಫ್ಲೋ ಹಿಂಗಿರಲ್ಲ, ಹಿಂಗೆ ಹೋಗ್ತಾ ಇರುತ್ತೆ ಹೊರತು ಎಲ್ಲ ಒಂದು ಕಡೆ ಡ್ರಾಪ್ ಆಯಿತು ಅಂದರೆ ಓಕೆ ನಾವೇನು ಮೇಧಾವಿಗಳಲ್ಲ ಸರ್, ನಾವೇನು ಅದು 100% ನಿಮಗೆ ಎಲ್ಲೋ ಇಲ್ಲ 99.999% ಅಂತಲೇ ಹೇಳಲ್ಲ, ಎಲ್ಲೋ ಒಂದು ಕಡೆ ಎಡವಿರ್ಬೋದು ಸರ್. ಬಟ್ ಅದು ಸಿನಿಮಾ ಅಂತ ಬಂದಾಗ ಒಂದು ಸ್ವಲ್ಪ ಸ್ಟೋರಿ ನರೇಷನ್ಗೆ ಅದಕ್ಕೆ ಇದಕ್ಕೆ ಅಂತ ಹೋದಾಗ ಕೆಲವೊಂದು ಕಡೆ ಎಮೋಷನ್ ಪಾರ್ಟು ಹೋಗ್ತಾ ಇರುತ್ತೆ. ಬಟ್ ಅದನ್ನು ಎಲ್ಲೋ ಒಂದು ಕಡೆ ಡೌನ್ ಆಗಕ್ಕೆ ಬಿಡ್ದೇ ಇದು ರೋಲರ್ ಕೋಸ್ಟರ್ ಆಗಿ ಸಿನಿಮಾ ಹೋಗ್ತಾ ಇರುತ್ತೆ.